ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿದ್ರಿ. ನಾವು ಈಗ ಜಸ್ಟ್ ಧರ್ಮಸ್ಥಳ ಮುಗಿಸ್ಕೊಂಡು ಈಗ ಫೇಮಸ್ ಆಗಿರೋ ಒಂದು ಗಣೇಶನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಎಷ್ಟೋ ಜನಕ್ಕೆ ಈ ಧರ್ಮಸ್ಥಳದ ಹತ್ರ ಇರುವಂತ ಈ ಸೌತಡ್ಕ ಟೆಂಪಲ್ ಬಗ್ಗೆ ಗೊತ್ತಿಲ್ಲ. ಸೊ ಇವತ್ತು ನಾನು ಈ ಸೌತಡ್ಕ ಗಣೇಶ ಟೆಂಪಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಸೊ ಯಾವ ತರ ಇದೆ ಗಣೇಶ, ಇಲ್ಲಿ ಸ್ಪೆಷಾಲಿಟಿ ಏನು, ಪ್ರತಿಯೊಂದನ್ನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಇದು ಬಂದು ಟೆಂಪಲ್ನ ಎಂಟ್ರೆನ್ಸು. ಸೊ ಈ ಥರ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇದಕ್ಕೆ ದೇವ್ರಿಗೆ ಯಾವುದೇ ಥರದ್ದು ಗುಡಿ ಆಗಲಿ ಆರ್ಚ್ ಆಗಲಿ ಏನೇನು ಕಟ್ಸಿಲ್ಲ. ಸೊ ಪೂರ್ತಿ ದೇವಸ್ಥಾನ ಲೈಕ್ ಓಪನ್ ಟೆಂಪಲ್ ಥರ ಇದೆ. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ, ಲೆಗ್ ವಾಶ್ ಮಾಡೋಕ್ಕೆ ಎಲ್ಲ ಇಲ್ಲಿ ನಿಮಗೆ ಟ್ಯಾಪ್ಗಳು ಸಿಗುತ್ತೆ. ಸೊ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಈ ಗಣೇಶನ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಹೆಸರು ಬಂದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಸೊ ಈ ಗಣೇಶನ ದೇವಸ್ಥಾನದಲ್ಲಿ ಮೇಯ್ನಾಗಿ ಈ ಗಂಟೆಗಳೇನೋ ಸ್ಪೆಷಲ್ಲು. ಇಲ್ಲಿಗೆ ಬರೋ ಪ್ರತಿಯೊಬ್ಬರೂ ಅವ್ರಿಗೆ ಯಾವುದಾದ್ರೂ ಹರಕೆಗಳಿದ್ರೆ ಆ ಹರಕೆಗಳನ್ನ ಅಂದರೆ ಅಡಿಕೆ ಆಗಲಿ ಅಂಥ ವಿಷಯ ಏನಾದರೂ ಆಗಬೇಕು ಅಂದರೆ ನಾವು ಗಂಟೆ ಕಟ್ಟು ಅದನ್ನು ಅರ್ಕೆನ ತೀರಿಸ್ಕೊತೀವಿ ಅಂತ ಹೇಳಿ ಜನ ಗಂಟೆ ಕಟ್ಟಿ ಹೋಗ್ತಾರೆ. ಅವ್ರ ಅರ್ಕೆ ಎಲ್ಲ ಪೂರೈಕೆ ಆದಮೇಲೆ ಬಂದು ಇಲ್ಲಿ ಗಣೇಶನ ಗಂಟೆ ಏನಿದೆ ಅದನ್ನು ತೆಗೆದು ಅವರ ಅರ್ಕೆನ ತೀರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಆಲ್ರೆಡಿ ಎಷ್ಟೊಂದು ಜನ ನೋಡಿರ್ತೀರ ಈ ದೇವಸ್ಥಾನದಲ್ಲಿ ಗಣೇಶಂದು ಓಪನ್ ಟೆಂಪಲ್ ಅಲ್ವಾ. ಸೊ ಎಷ್ಟೇ ಮಳೆ ಬಂದು ದೀಪ ಆರೋಗಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಅಂದ್ಕೊತೀನಿ, ಅಲ್ಲಿ ಎಲ್ಲ ನೋಡಿ ದೀಪ ಹಾರ್ತಾನೆ ಇಲ್ಲ. ಸೊ ಎಷ್ಟು ಚೆನ್ನಾಗಿ ಉರಿತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೇವಸ್ಥಾನದೊಳಗಡೆ ನಿಮಗೆ ಒಂದು ಸೇವಾ ಕೌಂಟರ್ ಅಂತಲೇ ಸ್ಪೆಷಲಾಗಿ ಆಫೀಸ್ ಇದೆ. ನೀವೇನಾದರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಪೂಜೆ ಮಾಡಿಸ್ಬೇಕು ಅಂತ ಇದ್ದರೆ ಅಲ್ಲಿ ಹೋಗಿ ನೀವು ಸೇವಾ ಕೌಂಟರಲ್ಲಿ ನೀವು ಬಿಲ್ ತೊಗೊಳ್ಬೋದು. ಆರ್ ದೇವರಿಗೆ ಏನಾದರೂ ಕಾಣಿಕೆ ಕೊಡಬೇಕು ಅಂದರೆ ನೀವು ಅಲ್ಲಿ ಕೌಂಟರಲ್ಲಿ ಹೋಗಿ ರಿಸಿಪ್ಟ್ ಹಾಕ್ಸ್ಕೊಬೋದು. ಪ್ರಸಾದಕ್ಕೆಲ್ಲ ಹೋಗಿ ನೀವು ಅಲ್ಲಿ ರಿಸಿಪ್ಟ್ ತೊಗೊಳ್ಬೋದು. ಇಡೀ ದೇವಸ್ಥಾನ ಫುಲ್ಲು ಗಣೇಶಂದು ಗಂಟೆನೇ ತುಂಬಿರುತ್ತೆ. ಎಷ್ಟೋ ಜನ ಅವರ ಬೇಡಿಕೆ ಪೂರೈಲಿ ಅಂತ ಹೇಳಿ ಗಣೇಶನಿಗೆ ತಮ್ಮ ಹರಕೆನ ಕಟ್ಟಿ ಅದೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೋತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಏನೋ ಬೇಡ್ಕೋತಾ ಇದ್ದೀನಿ, ಡೀಪಾಗಿ ಬೇಡ್ಕೋತಾ ಇದ್ದೀನಿ, ಏನಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಚೆನ್ನಾಗಿರೋ ಒಂದು ಪ್ರಸಾದ ಸಿಗುತ್ತೆ. ಅವಲಕ್ಕಿ ಕಾಯಿ ಮತ್ತು ಬೆಲ್ಲದಲ್ಲಿ ಮಾಡಿರ್ತಾರೆ. ನೀವು ಯಾವಾಗಲೇ ಬನ್ನಿ ಪ್ರಸಾದ ತೊಗೊಳ್ಳಿ, ಯಾವಾಗಲೂ ಬಿಸಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಇಲ್ಲಿ. ನನಗಂತೂ ತುಂಬ ಇಷ್ಟ. ನಾನು ಪ್ರತಿ ಸತಿ ಬಂದಾಗ ಜಾಸ್ತಿ ಪ್ರಸಾದಗಳನ್ನ ತೊಗೊಂಡು ಹೋಗ್ತೀನಿ. ನಂಗೆ ತುಂಬ ಇಷ್ಟ ಇಲ್ಲಿನ ಪ್ರಸಾದ. ಈ ಸತಿ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ, ಬಟ್ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಫುಲ್ ಪ್ರಸಾದ ತೊಗೊಂಡೋಗಿದ್ವಿ ಇಡೀ ಫ್ಯಾಮಿಲಿಗೆಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಈಗ ದೇವಸ್ಥಾನ ನೋಡೇ ಇಲ್ಲ. ಯಾರ್ಯಾರು ನೋಡಿಲ್ವೋ, ಇದು ಹತ್ರದಲ್ಲೇ ಇರೋದು. ಧರ್ಮಸ್ಥಳಕ್ಕೆ ತುಂಬ ಹತ್ರ, ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಜರ್ನಿ ಅಷ್ಟೇ. ನೀವು ಬಸ್ಸಲ್ಲಿ ಏನಾದರೂ ಬಂದರೆ ನಿಮಗೆ ಅಲ್ಲಿ ವೆಹಿಕಲ್ಗಳು ಸಿಗುತ್ತೆ. ಅಂದರೆ ಜೀಪ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಈ ಥರದ್ದು ವೆಹಿಕಲ್ ಸಿಗುತ್ತೆ. ನೀವು ಬೇಕಾದರೆ ಪರ್ಸ್ನಲ್ ವೆಹಿಕಲ್ ಮಾಡ್ಕೊಂಡು ಬರ್ಬೋದು. ಆ ಥರ ನೀವು ಆಟೋ ಏನಾದರೂ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಬಟ್ ಇನ್ನು ಬಸ್ ಫೆಸಿಲಿಟಿ ಅಷ್ಟು ಇಲ್ಲ ಇಲ್ಲಿಗೆ. ಚೆನ್ನಾಗಿರುತ್ತೆ. ನಾನು ಎವ್ರಿ ಟೈಮ್ ಬಂದಾಗ ಇಲ್ಲಿಗೆ ಆ ಥರ ಗಂಟೆಗಳನ್ನೆಲ್ಲ ಹೊಡೆದ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತಲ್ಲ, ಜನ ಬೇರೆ ಇರಲಿಲ್ಲ. ಆ ದೇವ್ರಿಗೆ ಅಂದರೆ ಡೈರೆಕ್ಟಾಗಿ ಬಂದಿದ ತಕ್ಷಣ ದೇವ್ರು ಅಷ್ಟೇ ಕಾಣಿಸ್ತಾ ಇತ್ತು. ಸೊ ತುಂಬ ಜನ ಇದ್ದಾಗ ತುಂಬ ರಶ್ ಇರುತ್ತೆ, ಕ್ಯೂ ಎಲ್ಲ ಇರುತ್ತೆ. ಅದ್ರ ಸುತ್ತಮುತ್ತನೇ ನಿಮಗೆ ಒಂದಷ್ಟು ಅಂಗಡಿಗಳು ಕಾಣಿಸುತ್ತೆ. ಸೊ ನೋಡಿ ಅಲ್ಲಿ ಇವಾಗ ಸ್ಪೈಸ್ದೆಲ್ಲ ಇರುತ್ತಲ್ಲ, ಡ್ರೈ ಫ್ರೂಟ್ಸ್, ಈ ಥರದ್ದೆಲ್ಲ ಎಷ್ಟೊಂದು ಅಂಗಡಿಗಳಿದೆ. ಆ್ಯಂಡ್ ತುಂಬ ದೊಡ್ಡ ಪಾರ್ಕಿಂಗ್ ಇದೆ. ಎಷ್ಟು ಬೇಕಾದರೂ ನೀವು ಗಾಡಿನ ನಿಲ್ಲಿಸ್ಕೊಳ್ಬೋದು. ಅಂದರೆ ನಿಮ್ಮ ಓನ್ ವೆಹಿಕಲ್ ಏನಾದರೂ ಬಂದರೆ ಆರಾಮಾಗಿ ನಿಲ್ಲಿಸ್ಕೊಬೋದು. ಎಷ್ಟೊಂದು ಜನ ಇಲ್ಲಿಗೆ ಬಂದಮೇಲೆ ಅಂದರೆ ಗಂಟೆಗಳನ್ನ ನೋಡಿದ್ಮೇಲೆ ಅವ್ರಿಗೆ ಹರಕೆ ಮಾಡ್ಕೊಬೇಕು ಅಂತ ಅನಿಸಿ ಇಲ್ಲಿ ಅಷ್ಟೊಂದು ಅಂಗಡಿಗಳಿದೆಯಲ್ಲ, ಇಲ್ಲೆಲ್ಲ ಅವರು ಗಂಟೆಗಳನ್ನ ತೊಗೊಂಡು ಅವರ ಹರಕೆ ಮಾಡ್ಕೊಳ್ತಾರೆ. ಸೊ ಎಷ್ಟೊಂದು ಜನದ ನಂಬಿಕೆ ಇದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.